ಕನ್ನಡದ ಧಾರಾವಾಹಿ ನಟಿ ಶೋಭಿತಾ ಶಿವಣ್ಣ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಪಾತ್ರ ಮಾಡಿದಂತಹ ನಟಿ ಶೋಭಿತಾ ಶಿವಣ್ಣ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಇವರು ಕನ್ನಡದ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನ ಮಾಡಿದ್ರು. ವಿಲನ್ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಬಂದಿದ್ದಂತಹ ನಟಿ. ಬರೀ ಬ್ರಹ್ಮಗಂಟು ಮಾತ್ರ ಅಲ್ಲ, ಹಲವಾರು ಸೀರಿಯಲ್ಗಳಲ್ಲಿ ಈಕೆ ನಟನೆಯನ್ನ ಮಾಡಿದ್ರು. ಕನ್ನಡದ ಧಾರಾವಾಹಿ ನಟಿ ಶೋಭಿತಾ ಶಿವಣ್ಣ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈಗ ಅವ್ರ ಜೊತೆ ಸಹ ನಟರಾಗಿ ನಟನೆ ಮಾಡಿಕೊಂಡಿದ್ದಂತಹ ಹರ್ಷ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಶೋಭಿತಾ ಅವರು ಹೈದರಾಬಾದಲ್ಲಿ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಏನಾದರೂ ಇಂಥದ್ದೇ ಕಾರಣದಿಂದಾಗಿ ಇವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನುವಂಥದ್ದು ವಿಚಾರ ಏನಾದರೂ ನಿಮ್ಮ ಬೆಳಕಿಗೆ ಬಂದಿತ್ತಾ ಅಂತ, ನಿಮ್ಮ ಗಮನಕ್ಕೆ ಬಂದಿತ್ತಾ? ಇಲ್ಲ ಇನ್ನು ರೀಸನ್ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಆಕ್ಚುಲಿ ಅವ್ರ ಮನೆಯವರು ಇವಾಗ ರೀಚ್ ಆಗಿದ್ದಾರೆ ಹೈದರಾಬಾದಿಗೆ. ಓಕೆ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪೋಸ್ಟ್ ಮಾರ್ಟಮ್ ತಗೊಂಡು ಹೋಗಿದ್ದಾರೆ ಬಾಡಿ ಅಂತ ಹೇಳಿದ್ರು ಅವ್ರ ಬಾವ. ಅಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಇನ್ನೊಂದು 2 hours ಅಲ್ಲಿ ಗೊತ್ತಾಗುತ್ತೆ ಏನಾಗಿದೆ. ಅಲ್ಲ, ನಿಮ್ ಜೊತೆ ಇವರು ಯಾವ ರೀತಿ ಇತ್ತು, ನಿಮ್ಮ ಮತ್ತೆ ಇವರ ಒಡನಾಟ ಯಾವ ರೀತಿ ಇತ್ತು ಅಂತ? ನಾವಿಬ್ರು ಆಲ್ಮೋಸ್ಟ್ 5 to 6 years 2 ಸೀರಿಯಲ್ ವರ್ಕ್ ಮಾಡಿದ್ದು. ಬ್ರಹ್ಮಗಂಟು 4 ವರ್ಷ ವರ್ಕ್ ಮಾಡಿದ್ದು. ಅದಾದ್ಮೇಲೆ ಇಬ್ಬರ ಕಲ್ಯಾಣ 1 year ಮತ್ತೆ ಆಡ್ ಶೂಟ್ ಗಳೆಲ್ಲ ಒಟ್ಟಿಗೆ ಮಾಡಿದ್ದೀವಿ. ತುಂಬಾ ಪಾಸಿಟಿವ್ ಆಗಿದ್ರು, ಆಕ್ಟಿವ್ ಆಗಿದ್ರು. ಏನಕ್ಕೆ ಈ ತರ ಮಾಡ್ಕೊಂಡ್ರು ಅಂತ ಅರ್ಥ ಆಗ್ತಾರೆ. ಅಲ್ಲ, ಇವರಿಬ್ರು ಜೋಡಿ ಕೂಡ ಒಂದು ಸೆಟ್ ಅಲ್ಲಿ ನಿಮ್ಮಿಬ್ರು ಜೋಡಿ ಬಹಳಷ್ಟು ಫೇಮಸ್ ಕೂಡ ಆಗಿತ್ತು. ಸೊ ನಿಮ್ಮಿಬ್ರ ಒಡನಾಟ ಸೆಟ್ ನಲ್ಲಿ ಯಾವ ರೀತಿ ಇದ್ರು? ಇದು ಒಂದು ನೋಟಕ್ಕೆ ನೋಡೋದಾದ್ರೆ ಖಿನ್ನತೆಗೆ ಏನಾದ್ರು ಒಳಗಾಗಿದ್ರ ಹೇಗೆ ಅಂತ? ಇಲ್ಲ ಆತರ ಎಲ್ಲ ಏನಿಲ್ಲ. ಬಟ್ ಮದ್ವೆ ಆದ್ಮೇಲೆ ನಾವು ಟಚ್ ಅಲ್ಲಿ ಇಲ್ಲ ಅಷ್ಟು. ಆಲ್ಮೋಸ್ಟ್ ಯಾವಾಗಾದ್ರೂ ಒಂದ್ಸಲ ಕಾಲ್ ಮಾಡ್ತಾ ಇದ್ರು ಅಷ್ಟೇ. ಅವ್ರ ಮದ್ವೆ ಆಗಿ 1.5 year ಆಯ್ತು. ಅದಕ್ಕಿಂತ ಮುಂಚೆ ಎಲ್ಲ ನಾವು ಒಟ್ಟಿಗೆ ಶೂಟಿಂಗ್ ತುಂಬಾ ಆಕ್ಟಿವ್ ಇದ್ರು. ಆಮೇಲೆ ಮನೆಯಲ್ಲೆಲ್ಲ ನೋಡ್ಕೋಬೇಕು, ಮನೆ ಚೆನ್ನಾಗಿ ನೋಡ್ಕೋಬೇಕು, ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು, ಅಕ್ಕ ಇದಾರೆ, ಅಕ್ಕ ಮಕ್ಳನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ಹಾಗೆ ತುಂಬಾ ಆಸೆ ಇಟ್ಕೊಂಡಿದ್ರು. ಅವ್ರ ತಂದೆ ತೀರೋಗಿದ್ರು ರೀಸೆಂಟ್ ಆಗಿ. ಅವ್ರ ಅಮ್ಮನ ಸಕಲೇಶ್ಪುರದಿಂದ ಅವರ ಬ್ಯಾಂಗ್ಳೂರಿಗೆ ಕರ್ಕೊಂಡು ಬಂದು ಮನೆ ಮಾಡ್ಕೊಂಡು ಇಟ್ಕೊಂಡಿದ್ರು. ತಂದೆ ತೀರಿದಂತಹ ಸಂದರ್ಭದಲ್ಲಿ ಏನಾದ್ರು 2 ಮಾತು ಹೇಳಿದ್ರ ನಿಮ್ಮ ಹತ್ರ? ಬೇಜಾರಾಗ್ತಿದೆ ನನಗೆ ತಂದೆನ ಅಗಲಿಕೆಯಿಂದಾಗಿ, ಈ ರೀತಿ ಏನಾದ್ರು ಮಾತುಗಳನ್ನ ಹಂಚ್ಕೊಂಡಿದ್ರ ನಿಮ್ ಜೊತೆ ಅಂತ? ಹೌದೌದು, ಶೂಟಿಂಗ್ ಅಲ್ಲಿ ಇದ್ದಾಗೇನೆ ಮೆಸೇಜ್ ಕಾಲ್ ಬಂದಿದ್ದು ಅವರಿಗೆ. ಅಲ್ಲಿಂದ ಬಂದ್ಮೇಲೆ ಹೇಳಿದ್ರು ಈ ತರ ಅಮ್ಮ ಒಬ್ರೇ ಇರ್ತಾರೆ ಅಲ್ಲಿ, ಚೆನ್ನಾಗಿ ನೋಡ್ಕೋಬೇಕು, ನಾನೇ ನೋಡ್ಕೋಬೇಕು, ಕೆಲಸ ಮಾಡಿ ಅಂತೆಲ್ಲ ಬ್ಯಾಂಗ್ಳೂರ್ ಕರ್ಕೊಂಡ್ ಬಂದು ಚೆನ್ನಾಗಿ ನೋಡ್ಕೋತಾ ಇದ್ರು. ಮದ್ವೆ ಆದ್ಮೇಲೆ ಅವ್ರು ಹೈದರಾಬಾದ್ ಸೆಟಲ್ ಆದ್ರು. ಇವಾಗ ನೋಡಿದ್ರೆ ಸರ್, ಅವರ ವೈವಾಹಿಕ ಜೀವನ ಯಾವ ರೀತಿ ಇತ್ತು? ಅಲ್ಲೇನಾದ್ರೂ ಒಂದು ಜಗಳ, ಕೋಪ? ಆಬ್ವಿಯಸ್ಲಿ ನೀವು ಅವರ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾ ಇದ್ದೀರಾ. ಬೆಸ್ಟ್ ಫ್ರೆಂಡ್ ಆದ ತಕ್ಷಣ ಪ್ರತಿಯೊಂದು ವಿಚಾರವನ್ನು ಹಂಚ್ಕೊಳ್ತಾರೆ, ಹಂಚ್ಕೊಂತಾರೆ. ಇಂತಹ ಸಂದರ್ಭದಲ್ಲಿ ಏನಾದ್ರೂ ನಮ್ಮ ಮಧ್ಯೆ ಗಲಾಟೆ ಆಗ್ತಿದೆ ಅಥವಾ ಏನೋ ಒಂದು ವಿಚಾರದಲ್ಲಿ ಮನಸ್ತಾಪಗಳು ಬರ್ತಾ ಇದೆ ಅನ್ನುವಂಥ ವಿಚಾರ ಏನಾದ್ರು ನಿಮ್ಮ ಹತ್ರ ಶೇರ್ ಮಾಡಿದ್ರಾ ಅಂತ? ಇಲ್ಲ ಆತರ ಎಲ್ಲ ಏನು ಯಾವತ್ತೂ ಹೇಳಿಲ್ಲ. ಹೇಗಿದೆ ಮ್ಯಾರೇಜ್ ಲೈಫ್ ಅಂತ ಕೇಳಿದ್ರೆ ಅದೆಲ್ಲ ಚೆನ್ನಾಗಿದೆ, ಆರಾಮಾಗಿದ್ದೀನಿ ಅಂತ ಹೇಳ್ತಾರೆ. ನನಗೆ ಅದೇ ಶಾಕ್ ಆಗಿದೆ, ಏನಕ್ಕೆ ಸೂಸೈಡ್ ಮಾಡ್ಕೊಂಡ್ರು ಅಂತ. ಅಲ್ಲ, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಇರುತ್ತಲ್ಲ, ನಿಮ್ಮಲ್ಲಿ ಏನು ಮಾತುಗಳು ಕೇಳಿ ಬರ್ತಾ ಇದೆ? ಇವರೊಂದು ಆತ್ಮಹತ್ಯೆ ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಶಾಕಿಂಗ್ ನ್ಯೂಸ್ ಅಂತಾನೆ ಇರತ್ತೆ. ಆದ್ರೆ ಒಂದು ಮಾತು ಬರುತ್ತಲ್ವ, ಈಕೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಏನ್ ಕಾರಣ ಇರಬಹುದು ಅಂತ. ಈ ನಿಮ್ಮೊಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಏನು ಮಾತುಗಳು ಓಡಾಟ ಆಗ್ತಿದೆ ಅಂತ? ನಾವು ಅದೇ ಕೋರ್ಟಿಸ್ಗಳೆಲ್ಲ ಕಾಲ್ ಮಾಡಿ ಮಾತಾಡ್ತಾರೆ. ಅದು ಏನು ಅವ್ರ ಹತ್ರ ಮಾಡ್ಕೊಳ್ಳೋ ಚಾನ್ಸ್ ಇಲ್ಲ. ಬಟ್ ಏನಾಗಿದೆ ಅಲ್ಲಿ ಕರೆಕ್ಟ್ ಆಗಿ ಗೊತ್ತಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗ್ಬೇಕು ಅಂತ ಅವ್ರ ಭಾವನೂ ಹೇಳಿದ್ರು. ಬಟ್ ನಮ್ಮ 5 ವರ್ಷ ವರ್ಕ್ ಮಾಡಿದೀವಲ್ಲ, ಅವ್ರ ಆತರ ಈಗ ಇಲ್ಲ. ಅವರು ಆರಾಮಾಗಿರ್ತಾರೆ, ಏನೇ ಇದ್ರು ಮಾತಾಡ್ತಾರೆ. ಒಂದು ಬ್ಯಾಡ್ ನೇಮ್ ತಗೊಳ್ದೇ ಇರೋವಂಥದ್ದು ಅವರು. ಏನಕ್ಕೆ ಈ ತರ ಮಾಡ್ಕೊಂಡಿದ್ರೆ ಏನು ಅರ್ಥನೇ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಇಲ್ಲ ಅಟ್ಲೀಸ್ಟ್ ಯಾರಿಗಾರು ಫ್ರೆಂಡ್ಸ್ಗೂ ಫ್ಯಾಮಿಲಿ 5 ನಿಮಿಷ ಸ್ಪೆಂಡ್ ಮಾಡ್ಬಿಟ್ಟಿದ್ರೆ ಟೈಮ್ ಈ ತರ ಎಲ್ಲ ಆಗಲ್ಲ. ಟೈಮ್ ಹೌದು ತುಂಬಾ ಫ್ಯೂಚರ್ ಕೂಡ ಅವ್ರದ್ದು ತುಂಬಾ ಬ್ರೈಟ್ ಆಗಿತ್ತು, ಕ್ಲಿಕ್ ಆಗ್ತಾ ಇದ್ರು. ಹೌದು. ಓಕೆ, ಥ್ಯಾಂಕ್ ಯು ಹರ್ಷ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಪ್ರತಿನಿಧಿ ಆಗಿರುವಂತಹ ಗೀತಾ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ನಟಿ ಶೋಭಿತಾ ಶಿವಣ್ಣ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಇಂಥದ್ದೇ ಕಾರಣ ಅಂತ ಏನಾದರೂ ತಿಳಿದು ಬಂದಿದ್ಯಾ ಹೇಗೆ ಅಂತ? ಏನ್ ಎಕ್ಸಾಕ್ಟ್ಲಿ ಆತ್ಮಹತ್ಯೆ ಕಾರಣ? ಸದ್ಯಕ್ಕೆ ಈ ಆತ್ಮಹತ್ಯೆ ಪ್ರಕರಣ ಯಾವಾಗ ಬೆಳಕಿಗೆ ಬಂತು ಅಂತ? ಸದ್ಯಕ್ಕೆ ಈ ಬಗೆಗೆ ಯಾವುದೇ ಮಾಹಿತಿ ಇಲ್ಲ ಧನುಶ್ರೀ. ಯಾಕಂತ ಹೇಳಿದ್ರೆ ಕೊನೆಯದಾಗಿ ಇವರು ಆ್ಯಕ್ಟ್ ಮಾಡಿದ್ದು ಅಂತ ಹೇಳಿದ್ರೆ ಕನ್ನಡದಲ್ಲಿ ಅದು ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ. ಸೊ 2023 ಮೇ ತಿಂಗಳಲ್ಲಿ ಇವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಸಕಲೇಶ್ಪುರ ಮೂಲದವರು. ಅದಾದ ನಂತರದಲ್ಲಿ ಸ್ವಲ್ಪ ಕಿರುತೆರೆಯಿಂದ ಜೊತೆಗೆ ಹಿರಿತೆರೆಯಿಂದ ದೂರದಲ್ಲೇ ಉಳ್ಕೊಂಡ್ರು. ಅಂದರೆ ಯಾವುದೇ ಸೀರಿಯಲನ್ನು ಕೂಡ ಅವರು ಆ್ಯಕ್ಟ್ ಮಾಡಿರಲಿಲ್ಲ. ಇತ್ತೀಚೆಗಷ್ಟೇ ಹೈದರಾಬಾದ್ನಲ್ಲಿ ಅವರು ಹೋಗಿ ಸೆಟ್ಲ್ ಆಗಿದ್ರು. ಸೊ ಇದ್ದಕ್ಕಿದ್ದಂತೆ ಈ ರೀತಿಯ ಒಂದು ವಿಚಾರ ಬಂದಿದೆ. ಆ್ಯಂಡ್ ಕನ್ನಡದಲ್ಲಿ ಸಾಕಷ್ಟು ಸೀರಿಯಲ್ ಮೂಲಕನೇ ಫೇಮಸ್ ಆಗಿದ್ರು. ಯಾಕಂದರೆ
ಬ್ರಹ್ಮಗಂಟು ಅಂದರೆ ಹಳೆಯ ಬ್ರಹ್ಮಗಂಟು ಸೀರಿಯಲ್ ಏನಿದೆ ಅದರಲ್ಲಿ ದತ್ತ ಹಾಗೆ ಪಿಂಕಿ ಜೋಡಿ ಅಂತ ಹೇಳಿದ್ರೇ ಒಂದು ರೀತಿ ಎಲ್ರಿಗೂ ಕೂಡ ಇಷ್ಟವಾಗುವಂತಹ ಜೋಡಿ ಆಗಿತ್ತು. ಅವ್ನು ಪಿಂಕಿ ಅನ್ನುವಂತಹ ವಿಲನ್ ರೋಲ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಈಗ ನೋಡಿದ್ರೆ ಇವರ ಒಂದು ಆತ್ಮಹತ್ಯೆ ವಿಚಾರ ಒಂದು ರೀತಿ ಅವರ ನೋಡುಗರಲ್ಲಿ ಆತಂಕವನ್ನು ಸೃಷ್ಟಿಸಿದೆ ಅನ್ಬೋದು. ಯಾಕಂತ ಹೇಳಿದ್ರೆ ಇವರಷ್ಟೇ ಅಂತ ಅಲ್ಲ, ಇತ್ತೀಚಿನ ದಿನದಲ್ಲಿ ಕಿರುತೆರೆಯಲ್ಲಿ ಸಾಕಷ್ಟು ಈ ರೀತಿಯ ವಿಚಾರಗಳು ಕೇಳಿ ಬರ್ತಾ ಇದೆ. ಈಗ ನೋಡಿದ್ರೆ ಶೋಭಿತಾ ಶಿವಣ್ಣರವರ ವಿಚಾರದಲ್ಲಿ ಯಾರೂ ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಶೋಭಿತಾರವರ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ಸದ್ಯಕ್ಕೆ ಕಗ್ಗಂಟಾಗಿದೆ. ಇನ್ನೇನು ನಾಳೆ ಅವರ ಒಂದು ಶರೀರವನ್ನು ಅವರ ಮೂಲ ಸ್ಥಾನ ಅಂದರೆ ಸಕಲೇಶ್ಪುರ ಏನಿದೆ ಅಲ್ಲಿಗೆ ಕರೆತಿರುವಂತಹ ಸಾಧ್ಯತೆ ಇದೆ. ಸೊ ಅದಾದ ಬಳಿಕ ಅವರ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ತಿಳಿಯುತ್ತೆ ಧನುಶ್ರೀ. ಥ್ಯಾಂಕ್ ಯು ಗೀತಾ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.